ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಏನು ಫ್ರಿಜ್ಜಲ್ಲಿ ಬರೀ ಕ್ಯಾಪ್ಸಿಕಮ್ ಇದೆ ಅಂತ ನೋಡ್ತೀರಾ? ಹೌದು ಫ್ರೆಂಡ್ಸ್, ನಮ್ಮ ಹಸ್ಬೆಂಡ್ಗೆ ಯಾರಾದರೂ ಕ್ಯಾಪ್ಸಿಕಮ್ ತಿಂದರೆ ಲಿವರ್ಗೆ ಒಳ್ಳೆಯದು, ಸೊಪ್ಪು ತಿಂದರೆ ಬ್ಲಡ್ ಬರುತ್ತೆ ಅಂತ ಹೇಳ್ಬಿಟ್ರೆ ನಮಗೆ ತಂದು ವಾರ ಪೂರ್ತಿ ನಮಗೆ ಜ್ವರ ಬರೆಸ್ಬಿಡ್ತಾನೆ ಫ್ರೆಂಡ್ಸ್. ಇವತ್ತು ಟೊಮೆಟೊ ಗೊಜ್ಜು ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಯೆಲ್ಲೋ ಕಲರ್ದು, ರೆಡ್ ಕಲರ್ದು ಹಾಕಿದ್ದೀನಿ, ಗ್ರೀನ್ ಕಲರ್ ಹಾಕಿಲ್ಲ. ನೋಡೋಕ್ಕಂತೂ ಸಖತ್ತಾಗಿ ಒಳ್ಳೆ ಫ್ರೂಟ್ಸ್ ಇದ್ದಂಗೆ ಇರುತ್ತೆ ಕ್ಯಾಪ್ಸಿಕಮ್ಮು. ತಿಂದರೆ ಒಳ್ಳೆಯದೇ ಫ್ರೆಂಡ್ಸ್. ನೀವು ಟ್ರೈ ಮಾಡಿ. ಟೊಮೆಟೊ ಗೊಜ್ಜಿಗೆ, ಮೀನು ಸಾರಿಗೆ ಎಲ್ಲ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೂಪ್ರಾಗಿರುತ್ತೆ. ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ, ಚೆನ್ನಾಗಿರುತ್ತೆ. ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನಮ್ಮ ಹಸ್ಬೆಂಡ್ನೆಲ್ಲ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಅವ್ರಿಗೆ ಕೊಟ್ಟು ಕಳಿಸ್ದೆ. ನಾನು ಕೆಲ್ಸಕ್ಕೆ ಹೋಗು ಅಂತ ಕೆಲವ್ರು ಕಾಮೆಂಟ್ ಮಾಡ್ತೀರಾ. ಫ್ರೆಂಡ್ಸ್, ನಾನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಬೆಳಗ್ಗೆ 8 ಗಂಟೆಗೆಲ್ಲ ಅಡುಗೆ ಆಗಿರಬೇಕು, ಸಂಜೆ 6 ಗಂಟೆಗೆಲ್ಲ ಅಡುಗೆ ಮಾಡಿರಬೇಕು. ಯಾಕೆಂದರೆ ಅವರು ಒಂದೊಂದು ಸಲ ನೈಟ್ ಶಿಫ್ಟು ಮಾಡ್ತಾರೆ. ಅವರು ಸೂಪರ್ವೈಸರ್ ಫ್ರೆಂಡ್ಸ್, ಸೂಪರ್ವೈಸರ್ ಕೆಲಸ ಮಾಡ್ತಾರೆ. ಸಾಕು ಅವ್ರು ದುಡಿದ್ರೆ. ನಾನು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಹೋಗೋಕ್ಕೆ 1 ಅವರು, ಬರೋಕ್ಕೆ 2 ಅವರ್ ಬೇಕು. ಮತ್ತು ಅವ್ರಿಗೆ ಅಡುಗೆ ಎಲ್ಲ ಯಾರು ಮಾಡಿಕೊಡ್ತಾರೆ? ನಮ್ಮ ಪಪ್ಪಿಗೆ ಹಾಲನ್ನು ಹಾಕಿ ಇಟ್ಟರೆ ತಿನ್ಕೊತಾನೆ. ಅದಿದ್ದಲ್ಲ ನೋಡಿ, CB ಇದಲ್ಲ ನೋಡಿ, ಅವಳಿಗೆ ಚಿಕನ್ ಇರಬೇಕು, ಹಾಲಿರಬೇಕು, ಅವಳು ಅದೇ ತಿನ್ನೋದು. ಹಂಗಾಗಿ ಮನೆಯಲ್ಲಿ ನಾನು ಬಟ್ಟೆ ಹೊಲಿತೀನಿ ಫ್ರೆಂಡ್ಸ್. ತಿಂಗಳಿಗೆ 7-8 ಸಾವಿರ ದುಡ್ಕೊತೀನಿ ನೋಡಿ. ಅವ್ರಿಗೆ ಕೆಲ್ಸಕ್ಕೆ ಹೋಗೋರಿಗೆ ಬಟ್ಟೆ ಎಲ್ಲ ವಾಶ್ ಮಾಡಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.